ಇವತ್ತು ನಾನು ಮನೆ ಕ್ಲೀನಿಂಗ್ ಮಾಡ್ತಾ ಇಲ್ಲ, ಸೆಲ್ಫ್ ಕೇರ್. ಕೇಳಿಸ್ಕೊಂಡ್ರಲ್ವ ಆಗಲೇ ನಾನು ಹೇಳಿದ್ದು ಸೆಲ್ಫ್ ಕೇರ್. ನನ್ನ ಸೆಲ್ಫ್ ಕೇರ್ಗೆ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ಫಸ್ಟು ಆಚೆ ಒಟ್ಟಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಐ ಥಿಂಕ್ ನೀವು ಗೆಸ್ ಮಾಡಿರ್ತೀರ ಅಲ್ವಾ ಇವತ್ತಿನ ಸೆಲ್ಫ್ ಕೇರ್ ಏನು ಅಂತ. ಯಾಕಮ್ಮ ಸ್ವಲ್ಪ ಸುಮ್ಮನೆ ಕೂತ್ಕೋಬಾರ್ದಮ್ಮ. ಇವತ್ತೇನು ಕ್ಲೀನಿಂಗ್ ಪ್ರೋಗ್ರಾಮ್ ನಿಂದು? ಇವತ್ತು ಕ್ಲೀನಿಂಗ್ ಪ್ರೋಗ್ರಾಮ್ ಅಲ್ಲ, ನಮ್ದು ಸೆಲ್ಫ್ ಕೇರ್ ಪ್ರೋಗ್ರಾಮ್. ಅಯ್ಯೋ ಎಂಥದೋ ಒಂದು ಕ್ಲೀನಿಂಗ್. ಏನ್ ಮಾಡ್ಲಿ, ನಾನು ಮನೇಲಿದ್ರೆ ಸುಮ್ಮನೆ ಕೂತಿರಕ್ಕೆ ಆಗಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರಬೇಕು. ಗೋರ್ಧನ್ ಹೇಳೋ ಹಾಗೆ ಅಡುಗೆ ಮನೆ ಕ್ಲೀನ್ ಮಾಡು, ಇಲ್ಲ ಬಟ್ಟೆ ಮಾಡಿಸಿಡು, ಕಬರ್ಡ್ ಜೋಡಿಸು, ಆಯನ್ ಮಾಡು, ಡಸ್ಟಿಂಗ್ ಮಾಡು. ಒಟ್ನಲ್ಲಿ ಅವ್ರು ಹೇಳೋ ಹಾಗೆ ಅಂತೂ ಏನಾದರೂ ಒಂದು ಕ್ಲೀನಿಂಗ್ ಕೆಲಸ ಮಾಡ್ತಾನೆ ಇರಬೇಕು. ಆಮೇಲೆ ಶೂಟಿಂಗ್ ಶುರು ಆದಮೇಲೆ ಅಯ್ಯೋ ಈ ಸತಿ ಬ್ರೇಕ್ ಸಿಕ್ಕಿದಾಗ ಒಂಥರ ಮನೇಲಿ ಇದ್ದಾಗೆ ಆಗಲಿಲ್ಲ, ರಿಲ್ಯಾಕ್ಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತ ಪೇಚಾಡ್ತೀನಿ. ಅದಕ್ಕೆ ಗೋರ್ಧನ್ ಯಾವಾಗಲೂ ಬೈತಾ ಇರ್ತಾರೆ. ಆದರೆ ಅವ್ರು ಹೇಳೋ ಹಾಗೆ ಇವತ್ತು ನಾನು ಮನೆ ಕ್ಲೀನಿಂಗ್ ಮಾಡ್ತಾ ಇಲ್ಲ, ಸೆಲ್ಫ್ ಕೇರ್. ಕೇಳಿಸ್ಕೊಂಡ್ರಲ್ವ ಆಗಲೇ ನಾನು ಹೇಳಿದ್ದು ಸೆಲ್ಫ್ ಕೇರ್. ಈಗ ನನ್ನ ಸೆಲ್ಫ್ ಕೇರ್ಗೆ ಬೇಕಾಗಿರೋ ಐಟಮ್ಸ್ಗಳನ್ನೆಲ್ಲ ಫಸ್ಟು ಆಚೆ ಒಟ್ಟಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಐ ಥಿಂಕ್ ನೀವು ಗೆಸ್ ಮಾಡಿರ್ತೀರ ಅಲ್ವಾ ಇವತ್ತಿನ ಸೆಲ್ಫ್ ಕೇರ್ ಏನು ಅಂತ. ಮನೆಯಲ್ಲೇ ಸಿಂಪಲ್ಲಾಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಮೆನಿಕ್ಯೂರ್ ಆ್ಯಂಡ್ ಪೆಡಿಕ್ಯೂರ್. ಹಾಂ, ಎಲ್ರ ಮನಲ್ಲೂ ಈ ಡೈನಿಂಗ್ ಟೇಬಲ್ಲು ಒಂಥರ ಹಬ್ಬ ಥರ. ಊಟ ಮಾಡೋದಲ್ಲದೆ ಹೊರಗಡೆಯಿಂದ ಬಂದ ತಕ್ಷಣ ಕೈಯಲ್ಲಿ ಏನಾದರೂ ಸಾಮಾನಿದ್ರೆ ಎಲ್ಲ ತಂದು ಟೇಬಲ್ ಮೇಲೆ ಡಂಪ್ ಮಾಡು, ಏನಾದರೂ ಕೆಲಸ ಮಾಡ್ತಾಯಿದ್ರೆ ಆ ಥಿಂಗ್ಸ್ ಎಲ್ಲ ಅಲ್ಲೇ ಟೇಬಲ್ ಮೇಲೆ ಇಟ್ಕೊಂಡು ಕೆಲಸ ಮಾಡು, ಮಕ್ಕಳನ್ನ ಅಲ್ಲೇ ಕೂರಿಸ್ಕೊಂಡು ಓದಿಸ್ತಾ ಈ ಕಡೆ ತರಕಾರಿ ಹೆಚ್ಚು ಅಥವಾ ಹಿಟ್ಟು ಒಂದ್ರಾಡು, ಹಿಟ್ಟು ಕಲಸು. ಐ ಥಿಂಕ್ ಇಟ್ಸ್ ಅ ವೆರಿ ಕಾಮನ್ ಅಕರೆನ್ಸ್ ಅಲ್ವಾ. ನಮ್ಮಲ್ಲೂ ಅಷ್ಟೇ ಊಟ ಮಾಡೋದು ಬಿಟ್ಟು ಬೇರೆ ಎಲ್ಲ ಆ್ಯಕ್ಟಿವಿಟೀಸು ನಡೀತಾ ಇರುತ್ತೆ. ಎಸ್ಪೆಷಲಿ ಸುಬಿಕುಟ್ಟಿ ಅಂತೂ ಇಲ್ಲೇ ಕೂತ್ಕೊಂಡು ಓದ್ಕೋತಾ ಇರ್ತಾಳೆ ಒಂದೊಂದ್ಸತಿ, ಅಥವಾ ಆಫೀಸ್ ಕೆಲಸ ಎಲ್ಲ ಮಾಡ್ತಾ ಇರ್ತಾಳೆ. ನಾನು ಅವಳಿಗೆ ಯಾವಾಗಲೂ ಬೈತಾ ಇರ್ತೀನಿ, ಇದೇನು ಡೈನಿಂಗ್ ಟೇಬಲ್ ಕೆಟ್ಟೋಯ್ತಾ, ಡಂಪ್ ಯಾರ್ಡ, ಎತ್ಕೊಂಡು ಹೋಗು, ಇಲ್ಲೆಲ್ಲ ಗಲೀಜು ಮಾಡಬೇಡ ಅಂತ. ಅವಳಿಗೆ ಹೇಳ್ತೀನಿ, ಬಟ್ ನಾನು ಮಾಡೋದು ಅದೇ ಕೆಲಸನೇ. ಈಗ ಮಾಡ್ತಿಲ್ವ ನೋಡಿ, ನನ್ನ ಮೆನಿಕ್ಯೂರ್ ಪೆಡಿಕ್ಯೂರ್ದೆಲ್ಲ ತಂದು ಇಲ್ಲಿ ಇಟ್ಕೊಂಡಿದ್ದೀನಿ. ಸದ್ಯ ಅವಳು ನೋಡಿಲ್ಲ, ಇಲ್ಲ ಅಂತಂದರೆ ಇವಾಗ ವಾಪಸ್ಸು ಉಲ್ಟಾ ನನಗೆ ಬೈತಾಳವಳು. ನೀವು ಅನ್ಕೋತಾ ಇರ್ಬೇಕಲ್ವಾ, ಇದೇನಿದು ಮೆನಿಕ್ಯೂರು ಪೆಡಿಕ್ಯೂರು ಎಲ್ಲ ಮನೇಲೇ ಮಾಡ್ಕೋತಾರಾ ಅಂತ. ಏನೋ ಒಂದು ವೀಕ್ಲಿ ಒನ್ಸ್ ಹೇರ್ ರೊಟೀನು ಅಥವಾ ಫೇಸ್ದು ಅದೆಲ್ಲ ಮನೇಲಿ ಮಾಡ್ಕೋತಾರೆ, ಇದೆಲ್ಲ ಹೇಗೆ ಮನೇಲಿ ಮಾಡ್ಕೊಳಕ್ಕೆ ಸಾಧ್ಯ ಅಂತನಾ? ನಾನೊಂಥರ ಹಾಗೇ. ನಾನು ಮುಂಚಿಂದನೂ ತುಂಬ ಪಾರ್ಲರ್ಗೆ ಹೋಗೋ ಅಭ್ಯಾಸನೇ ಇಲ್ಲ. ಹಬ್ಬಬ್ಬ ಅಂದರೆ ವರ್ಷದಲ್ಲಿ ಒಂದು 3-4 ಸತಿ ಹೋದರೆ ಹೆಚ್ಚು. ಅದು ಏನು ನಂಗೆ ತೀರಾ ಟೈಮ್ ಇಲ್ಲ, ಅಥವಾ ಎಸ್ಪೆಷಲಿ ಹೇರ್ ಕಟ್ಗಾದರೆ ಪಾರ್ಲರ್ಗೆ ಹೋಗ್ತೀನಿ. ಮುಂಚೆ ಹೇರ್ ಕಟ್ ಕೂಡ ಅಮ್ಮನೇ ಮಾಡೋರು. ಸೊ ಆಬ್ವಿಯಸ್ಲಿ, ಅಥವಾ ಅವಾಗೆಲ್ಲ ಒಂದು ಟೈಮಲ್ಲಿ ಹೇರ್ ಪರ್ಮಿಂಗ್ ಮಾಡಿಸೋರು, ಗೊತ್ತಾ? ಪರ್ಮಿಂಗ್ ಅಂದರೆ ಅದೇ ಕರ್ಲ್ಸ್ ಮಾಡ್ಕೊಳ್ಳೋದು. ಯಾಕೆಂದರೆ ನನಗೆ ಸುಮಾರು ಸ್ಟ್ರೈಟ್ ಹೇರು. ಆವಾಗ ಒಂದು ಟೈಮಲ್ಲಿ ಆ ಪರ್ಮ್ ಮಾಡಿಸ್ಕೊಳ್ಳೋದೆಲ್ಲ ತುಂಬ ಫ್ಯಾಷನಲ್ಲಿತ್ತು. ಸೊ ಅಂಥದ್ದೇನಾದರೂ ಇದ್ದರೆ ಹೇರ್ ಕಟ್ ಅಥವಾ ಆ ಥರ ಏನಾದರೂ ಸ್ಟ್ರೀಕ್ಸ್ ಮಾಡಿಸ್ಕೊಂಡ್ರೆ ಆ ಥರದ್ದೇನಾದರೂ ಇತ್ತು ಅಂತಂದ್ರೆ ಮಾತ್ರ ಪಾರ್ಲರ್ಗೆ ಹೋಗ್ತೀನಿ. ಇಲ್ಲದೇ ಇದ್ದರೆ ನಾನು ಪಾರ್ಲರ್ಗೆ ಹೋಗೋದು ತುಂಬ ಅಂದರೆ ತುಂಬಾ ಕಮ್ಮಿ. ಪಾರ್ಲರ್ಗೆ ಹೋಗೋದು ಯಾಕೆ ತುಂಬ ಕಮ್ಮಿ ಅಂತಂದರೆ, ಮುಂಚೆ ಎಲ್ಲ ಔಟ್ಡೋರ್ ಶೂಟ್ಗಳು ಜಾಸ್ತಿ ನಡೆಯೋದು. ಬೆಂಗಳೂರು ಆಚೆನೆ ಚಿಕ್ಕಮಂಗ್ಳೂರು ಅಂತೆ, ಕೆಮ್ಮಣ್ಣುಗುಂಡಿ, ಕುಂದಾಪುರ, ಹೀಗೆ ಸಿನಿಮಾಗಳಿಗೆ ಔಟ್ಡೋರ್ ಶೂಟಿಂಗ್ ಹೋಯಿತು ಅಂತಂದರೆ ತಿಂಗಳಾನ್ಗಟ್ಲೆ ಒಂದೇ ಸ್ಟ್ರೆಚ್ಚಲ್ಲಿ. ಕೆಲವು ಟೈಮಲ್ಲೆಲ್ಲ ಹೇಗೆ ಅಂತಂದರೆ ಸ್ಟಾರ್ಟ್ ಟು ಫಿನಿಶ್ ಸಿನಿಮಾ ಅಲ್ಲೇ ಶೂಟಿಂಗ್ ನಡೆಯೋದು. ಸೊ ಆವಾಗ ಕೆಲವು ಚಿಕ್ಕ ಚಿಕ್ಕ ಊರಲ್ಲಿ ಒಳ್ಳೊಳ್ಳೆ ಪಾರ್ಲರ್ಗಳಾಗಲಿ ಅಥವಾ ಫೆಸಿಲಿಟಿಗಳು ಇರ್ತಾ ಇರಲಿಲ್ಲ. ಸೊ ಅವಾಗ ಏನು ಮಾಡೋದು, ಬಟ್ ಇದೆಲ್ಲ ಮೇಂಟೈನ್ ಮಾಡೋದಕ್ಕೆ ಬೇಕೇ ಬೇಕು. ಆ್ಯಂಡ್ ಪರ್ಟಿಕ್ಯುಲರ್ಲಿ ನನಗೆ
ನನ್ನ ನೇಲ್ಸ್ ಯಾವಾಗಲೂ ಕ್ಲೀನಾಗಿರಬೇಕು, ಅದೊಂಥರ ನನಗೆ ಒಂದು ಅಬ್ಸೆಷನ್ ಥರ. ಆಮೇಲೆ ನಾನು ಯಾವಾಗಲೂ ತುಂಬ ನೀಟಾಗಿ ನೇಲ್ ಪಾಲಿಶ್ ಎಲ್ಲ ಹಾಕಿ ತುಂಬ ಮೇಂಟೈನ್ ಮಾಡ್ತಾಯಿದ್ದೆ. ನೀವು ನನ್ನ ಸಿನಿಮಾಗಳೆಲ್ಲ ಕೆಲವೊಂದು ಸಿನಿಮಾಗಳಲ್ಲೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ಯಾವಾಗಲೂ ನೇಲ್ ಪಾಲಿಶ್ ಎಲ್ಲ ಕ್ಲೀನಾಗಿರುತ್ತೆ, ಉಗುರೆಲ್ಲ ನೀಟಾಗಿ ಶೇಪ್ ಮಾಡಿ ಅದೆಲ್ಲ. ಅಫ್ಕೋರ್ಸ್ ಕ್ಯಾರೆಕ್ಟ್ರಿಗೆ ಉಗುರೆಲ್ಲ ಕತ್ತರಿಸಿ ನೇಲ್ ಪಾಲಿಶ್ ಎಲ್ಲ ಇರಬಾರ್ದು ಅಂತಂದರೆ ಆ ಥರ ಮೇಂಟೈನ್ ಮಾಡೋದು. ಬಟ್ ಬೇರೆ ಪಾತ್ರಗಳಿಗೆಲ್ಲ ನಾರ್ಮಲಾಗೆ ನೇಲ್ ಪಾಲಿಶ್ ಎಲ್ಲ ಹಾಕ್ಕೋಬೋದು ಅಂತಂದರೆ ಐ ಯೂಸ್ ಟು ಯೂಸ್ ಆ್ಯಂಡ್ ತುಂಬ ಪರ್ಟಿಕ್ಯುಲರ್ ನಾನು ಕರೆಕ್ಟಾಗಿರಬೇಕು ಅಂತ. ಸೊ ಹಾಗಾಗಿ ಈ ಥರ ಹೊರಗಡೆ ಲಾಂಗ್ ಔಟ್ಡೋರ್ ಸ್ಕೆಡ್ಯೂಲೆಲ್ಲ ಹೋದಾಗ ಅಲ್ಲಿ ಫೆಸಿಲಿಟೀಸು ಪಾರ್ಲರು ಅದೆಲ್ಲ ಇಲ್ಲದೇ ಇರೋದ್ರಿಂದ ಇದನ್ನೆಲ್ಲ ನಾನೇ ಮಾಡ್ಕೋಬೇಕಾಗಿತ್ತು. ಸೊ ಹಾಗಾಗಿ ಕಲ್ತ್ಕೊಂಡೆ. ಸೊ ಇದಕ್ಕೆಲ್ಲ ನನಗೆ ಗುರು ನನ್ನ ಅತ್ತಿಗೆ ಪದ್ಮ. ಅದೇ ಲಾಸ್ಟ್ ಟೈಮ್ ನೀವು ಅವಳನ್ನ ಮೀಟ್ ಮಾಡಿದ್ರಲ್ಲ ನಮ್ಮ ಫ್ಯಾಕ್ಟ್ರಿ, ನೋಡಿಲ್ವಾ ಆ ವಿಡಿಯೋನ? ಹಾಗಾದ್ರೆ ನೋಡಿ, ನಮ್ಮ ಫ್ಯಾಕ್ಟ್ರಿಗೆ ಹೋಗಿ ಹುಳಿ ಪುಡಿ ಮಾಡಿದ್ದು ಅದೆಲ್ಲ ಜ್ಞಾಪಕ ಇದೆ ಅಲ್ವಾ? ಸೊ ಅವಳೇನೆ ಪದ್ಮಾನೆ. ಸೊ ಇನ್ ಲಾಟ್ ಆಫ್ ವೇಸ್ ಪದ್ಮಾ ಇಸ್ ನಾಟ್ ಜಸ್ಟ್ ಮೈ ಗುಡ್ ಫ್ರೆಂಡ್, ಬಟ್ ಈ ಬ್ಯೂಟಿ ಟಿಪ್ಸು ಇಂಥದಕ್ಕೆಲ್ಲ ಗೈಡ್ ಅವಳೇನೆ. ಯಾವ್ದು ಯೂಸ್ ಮಾಡಬೇಕು, ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕು, ಹೇಗೆ ಮಾಡ್ಕೋಬೇಕು ಅಂತೆಲ್ಲ ಹೇಳ್ಕೊಟ್ಟವಳು ಅವಳೇನೆ. ಸೊ ಈ ಹೋಮ್ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದು ಅವಳೇನೆ. ವೆರಿ ಸಿಂಪಲ್ ಮೆಥಡ್. ನಾನೇನು ತುಂಬ ಎಲಾಬ್ರೇಟಾಗಿ ಎಲ್ಲ ಪಾರ್ಲರಲ್ಲೆಲ್ಲ ಮಾಡ್ತಾರಲ್ಲ ಅಷ್ಟು ಪ್ರೊಫೆಷ್ನಲಾಗೆಲ್ಲ ಏನು ಮಾಡ್ಕೊಳ್ಳಲ್ಲ, ಏಕೆಂದರೆ ಅವಶ್ಯಕತೆ ಇರಲ್ಲ. ರೆಗ್ಯುಲರಾಗಿ ನೀಟಾಗಿ ಮೇಂಟೈನ್ ಮಾಡ್ತಾಯಿದ್ರೆ ಅಷ್ಟೊಂದು ಅವಶ್ಯಕತೆ ಇರಲ್ಲ. ಆ್ಯಕ್ಚುಲಿ ಇತ್ತೀಚೆಗೆ ಸುಮಾರು ದಿನ ಆಗಿತ್ತು ನಾನು ಇವನ್ ಪಾರ್ಲರ್ಗೆ ಹೋಗೋದು ಬಿಡಿ, ಮನೆಯಲ್ಲಿ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡಿಕೊಂಡು. ಏಕೆಂದರೆ ನಿಮಗೆ ಗೊತ್ತಿದೆ ಶ್ರೀರಸ್ತು ಶುಭಮಸ್ತುನಲ್ಲಿ ತುಳಸಿ ಪಾತ್ರ ಅಷ್ಟೊಂದು ಈ ಥರ ಎಲ್ಲ ಗ್ಲ್ಯಾಮರಸ್ ಆಗಿ ಅದೆಲ್ಲ ಏನು ನೇಲ್ ಪಾಲಿಶು ಅದೆಲ್ಲ ಹಾಕೊಳ್ಳಲ್ಲ. ಅದ್ರ ಕೆಲವೊಂದು ಸೀನ್ನಲ್ಲಿ ನಿಮಗೆ ಕಾಣಿಸಿರ್ಬೋದು ಇದೇ ನೇಲ್ ಪಾಲಿಶ್, ಯಾಕೆಂದರೆ ಬೇರೆ ಯಾವುದೋ ಶೂಟಿಂಗಿಗೆ ಹಾಕ್ಕೊಂಡಿದ್ದು ಅದನ್ನೆಲ್ಲ ಚೇಂಜ್ ಮಾಡೋಕ್ಕೆ ಟೈಮ್ ಇಲ್ಲದೆ ಅದಕ್ಕೆ ಮತ್ತೆ ಕಂಟಿನ್ಯೂಟಿ ಇದ್ದಿದ್ದರಿಂದ ಹಾಗೆ ಬಿಟ್ಬಿಟ್ಟಿದ್ದೆ. ಸೊ ಅದು ಬಿಟ್ಟರೆ ಇಲ್ಲಿ ಹೆಚ್ಚಾಗಿ ಈ ಪಾತ್ರಕ್ಕೋಸ್ಕರ ಜಾಸ್ತಿ ನೇಲ್ ಪಾಲಿಶ್ ಅದೇನು ಹಾಕೋತಾ ಇಲ್ಲ. ಸೊ ಹಾಗಾಗಿ ಉಗುರೆಲ್ಲ ಕ್ಲೀನಾಗಿರುತ್ತೆ. ಆಮೇಲೆ ನೀಟಾಗಿ ಕಟ್ ಮಾಡಿಬಿಟ್ಟಿರ್ತೀನಲ್ಲ, ಸೊ ಮತ್ತೆ ನೇಲ್ನ ಫೈಲ್ ಮಾಡೋದಾಗಲಿ ಶೇಪ್ ಮಾಡೋದಾಗಲಿ ಕೆಲಸನೇ ಇರಲ್ಲ. ಆಮೇಲೆ ನನಗೆ ಈ ಜೆಲ್ ನೇಲ್ ಪಾಲಿಶು ಅಥವಾ ಈ ಆ್ಯಕ್ರಲಿಕ್ ನೇಲ್ಸ್, ಅದೇ ಆರ್ಟಿಫಿಷಿಯಲ್ ನೇಲೆಲ್ಲ ಉಗುರೆಲ್ಲ ಅಂಟಿಸ್ಕೋತಾರಲ್ಲ, ಅದೆಲ್ಲ ನನಗೊಂಚೂರು ಸರಿ ಹೋಗಲ್ಲಪ್ಪ. ಅಯ್ಯೋ ತುಂಬ ಹಿಂಸೆ. ಒಂದು ಸತಿ ಟ್ರೈ ಮಾಡಿದ್ದೆ ಆ್ಯಕ್ರಲಿಕ್ ನೇಲ್ಸು, ಅಂದರೆ ಸುಮ್ಮನೆ ಅಂಟಿಸ್ಕೊಂಬಿಡೋದು, ಅಂದರೆ ಅದು ರಿಮೂವಬಲ್ ಆ ಥರ. ಒಂದು ವಾರನೋ ಏನೋ ಇರುತ್ತೆ ಅನಿಸುತ್ತೆ. ಅದರಲ್ಲಿ ಸುಮಾರು ವೆರೈಟೀಸ್ ಇದೆ, ನನಗೆಲ್ಲ ಡೀಟೇಲ್ಸ್ ಗೊತ್ತಿಲ್ಲ ಯಾಕೆಂದರೆ ನಾನು ಮಾಡಿಸ್ಕೊಳ್ದಿರೋದ್ರಿಂದ. ಅದು ಯಾವುದೋ ಒಂದು ಫಂಕ್ಷನ್ಗೆ ಅಂತ ಅಂಟಿಸ್ಕೋಬೇಕಾಯಿತು, ಇವೆಂಟ್ಗೋ ಯಾವುದೋ ಶೂಟ್ಗೋ ಜ್ಞಾಪಕ ಇಲ್ಲ. ಬಟ್ ಅದು ಎಷ್ಟು ಹಿಂಸೆ ಆಗೋಯ್ತು ಅಂತಂದರೆ ಹಾಕ್ಕೊಂಡು ಒಂದು 10 ನಿಮಿಷದಲ್ಲೇ ಏನೋ ಹಿಂಗೆ ಒಂಥರ ತುಂಬ ವೆರಿ ಅನ್ಕಂಫರ್ಟಬಲ್ ಅಪ್ಪ, ತೆಗೆದ್ರೆ ಸಾಕು ಅನ್ನಿಸ್ತು. ಸೊ ನಾನು ಯಾವತ್ತೂ ಆರ್ಟಿಫಿಷಿಯಲ್ ನೇಲ್ಸ್ ಮಾಡಿಸ್ಕೊಂಡೇ ಇಲ್ಲ. ಜೆಲ್ ನೇಲ್ ಪಾಲಿಶ್ ಒಂದು 3-4 ಸತಿ ಮಾಡಿಸ್ಕೊಂಡಿದ್ದೀನಿ, ನನ್ನ ಅಣ್ಣನ ಮಕ್ಕಳು ಮದುವೆ ಟೈಮಲ್ಲಿ, ಆಮೇಲೆ ಇನ್ನೊಂದು ಸತಿ ಯಾವಾಗಲೂ. ಬಟ್ ಅದೇನು ಗೊತ್ತಾ, ನೇಲ್ನ ತುಂಬ ಡ್ಯಾಮೇಜ್ ಮಾಡುತ್ತೆ. ಅದು ಉಗುರು ಬ್ರೀದೇ ಆಗಲ್ಲ, ಏಕೆಂದರೆ ಅದು ಒಂಥರ ಫುಲ್ ಸೀಲೆಂಟ್ ಥರ. ಜೆಲ್ ನೇಲ್ ಪಾಲಿಶ್ ಹಾಕ್ಸ್ಕೊಂಡ್ರೆ ಏನಾಗುತ್ತೆ, ನೀವು ಆಲ್ಮೋಸ್ಟ್ ಒಂದು 3-4 ವಾರ ಅದು ಚಿಪ್ ಆಫ್ ಆಗಲ್ಲ, ಕಿತ್ಕೊಂಡು ಬರಲ್ಲ. ಸೊ ಅದು ಕ್ಲೀನಾಗಿ ಹಾಗೇ ಇರುತ್ತೆ. ಬಟ್ ಇಟ್ ಕಾಸಸ್ ಅ ಲಾಟ್ ಆಫ್ ಡ್ಯಾಮೇಜ್. ಅಟ್ಲೀಸ್ಟ್ ಇದು ನನ್ನ ಒಂದು ವೈಯಕ್ತಿಕ ಅನುಭವ. ಅದು ತೆಗೆಸ್ಬೇಕು ಅಂದರೂ ಮತ್ತೆ ನೀವು ಪಾರ್ಲರ್ಗೆ ಹೋಗಬೇಕು, ಅದ್ರದ್ದು ಒಂದು ದೊಡ್ಡ ಎಲಾಬ್ರೇಟ್ ಪ್ರಾಸೆಸ್ ಇದೆ. ಅದಾದಮೇಲೆ ಒಂಥರ ಉಗುರೆಲ್ಲ ಡ್ರೈ ಆದಂಗೆ ಆಗುತ್ತೆ, ಒಂಥರ ಲೈನ್ಸ್ ಬಿದ್ದಂಗೆ ಆಗುತ್ತೆ. ಸೊ ಆ್ಯಸ್ ಮಚ್ ಆಸ್ ಪಾಸಿಬಲ್ ನಾನು ಅದು ಯಾವುದು ಮಾಡಿಸ್ಕೊಳಕ್ಕೆ ಹೋಗಲ್ಲ. ತುಂಬ ಈ ಥರ ಏನೋ ಒಂದು ಸ್ಪೆಷಲ್ ಅಕೇಶನ್ ಅಂದಾಗ ಮಾಡಿಸ್ಕೊಂಡಿದ್ದೀನಿ ಒಂದು 3-4 ಸತಿ. ಅದು ಬಿಟ್ಟರೆ ಜಸ್ಟ್ ಏನಂತಾರೆ, ಅವಶ್ಯಕತೆ ಇದ್ದಾಗ ನೇಲ್ ಪಾಲಿಶ್ ಹಾಕು, ಆಮೇಲೆ ತೆಗೆದ್ಬಿಡು. ಆ್ಯಂಡ್ ಈಗ ಜಾಸ್ತಿ ಉಗುರು ಬೆಳ್ಸೋಕ್ಕೆ ಹೋಗಲ್ಲ, ಯಾಕೆಂದರೆ ಮನೆಯಲ್ಲಿ ನಾನೇ ಅಲ್ವಾ ಅಡುಗೆ ಕೆಲಸ ಮಾಡೋದು, ತರಕಾರಿ ಹೆಚ್ಚಬೇಕು ಅದೆಲ್ಲ ಮಾಡಬೇಕು. ಅವಾಗೇನಾದರೂ ಉಗುರು ಕಿತ್ತೋಗ್ಬಿಟ್ಟು ಅದರಲ್ಲೆಲ್ಲಾದ್ರೂ ಬಿದ್ದೋಗ್ಬಿಟ್ರೆ ಅದಕ್ಕೆ ಈವನ್ ಫಾರ್ ಹೈಜೀನ್ ರೀಸನ್ಸ್ ಐ ಟ್ರೈ ಟು ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಕ್ಲೀನ್. ನೋಡಿ, ಮಾತಾಡ್ತಾ ಕೂತ್ಕೊಂಡು ಮಾಡೋ ಕೆಲಸನೇ ಮರ್ತೋಗ್ಬಿಟ್ಟೆ. ಮೊನ್ನೆ ದುಬೈಗೆ ಹೋಗಿದ್ವಲ್ಲ, ಅದೇ ವಿಮೆನ್ಸ್ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಇತ್ತಲ್ಲ, ಅಲ್ಲಿ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ನಾನು ಪಾರ್ವತಮ್ಮ ರಾಜ್ಕುಮಾರ್ ತಂಡಕ್ಕೆ ಅಂಬಾಸಿಡರ್ ಆಗಿದ್ದೆ. ನನ್ನ ತಂಡ ರನ್ನರ್ಸ್ ಅಪ್ ಆದರು, ತುಂಬ ಚೆನ್ನಾಗಿ ಆಡಿದ್ರು.
ಅದರಲ್ಲಿ ಐಂದ್ರಿ ರಾಯ್ ಅವರು ಕ್ಯಾಪ್ಟನ್ ಆಗಿದ್ರು. ತುಂಬ ದೇ ಗೇವ್ ಎ ಟಫ್ ಫೈಟ್. ಇನ್ಫ್ಯಾಕ್ಟ್ ಐ ಥಿಂಕ್ 1-2 ರನ್ನಲ್ಲಿ ನಾವು ಕಳ್ಕೊಂಡ್ವಿ ಫಸ್ಟ್ ಬರೋದನ್ನು. ಬಟ್ ಸ್ಟಿಲ್ ದೇ ಪ್ಲೇಡ್ ಅ ವೆರಿ ಗುಡ್ ಗೇಮ್ ಆ್ಯಂಡ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಓವರ್ ಆಲ್ ಟ್ರಿಪ್ಪು ಅಷ್ಟೇ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ದ ಮೋಸ್ಟ್ ಮೆಮೊರಬಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ದುಬೈಗೆ ಹೋಗಬೇಕಾಗಿತ್ತಲ್ವಾ, ಅದಕ್ಕೆ ನೇಲ್ ಪಾಲಿಷ್ ಹಾಕಿದ್ದೆ. ಬಂದ ಮೇಲೆ ದ ಸೋಂಬೇರಿ ನಾನು ಡಿಂಟ್ ಟೇಕ್ ಇಟ್ ಆಫ್. ಏಕೆಂದರೆ ಬರ್ತಾ ಇದ್ದಂಗೆ ಮಾರನೇ ದಿನವೇ ಶೂಟಿಂಗ್ ಶುರು ಆಗೋಯ್ತು. ಸೊ ನೇಲ್ ಪಾಲಿಷ್ ತೆಗಿಯೋಕ್ಕಾಗಲಿಲ್ಲ. ಅಫ್ಕೋರ್ಸ್ ಇವಾಗ ಬೇರೆ ಬೇರೆ ಥರ ನೇಲ್ ಪಾಲಿಷ್ ರಿಮೋಟ್ಸು ಎಲ್ಲ ಬಂದಿದೆ, ತೆಗಿಬೋದು ಈಸಿಯಾಗೆ. ಇದೇನಿದು? ನೋಡಿದ್ರ ಸ್ಟಾಪರೇ ತೆಗ್ದಿಲ್ಲ. ನೇಲ್ ಪಾಲಿಷ್ ತೆಗಿಬೋದಾಗಿತ್ತು, ಬಟ್ ಸೋಂಬೇರಿ ಮಾಡಲಿಲ್ಲ ಕೆಲಸನ. ಸೊ ಇವತ್ತು ಹೆಂಗೂ ಸಂಡೇ ಅಲ್ವಾ, ಸೊ ಒಂದು ಸಂಡೇ ರೊಟೀನ್ ಆಗುತ್ತೆ, ಸೆಲ್ಫ್ ಕೇರ್ ಮಾಡ್ಕೊಂಡಂಗೆ ಆಗುತ್ತೆ ಅಂತ ನೇಲ್ ಪಾಲಿಷ್ ತೆಗಿತಾ ಇದ್ದೀನಿ. ಏಕೆಂದರೆ ನೋಡಿ ತುಂಬ ಚಿಪ್ ಆಫ್ ಆಗಿಬಿಟ್ಟಿದೆ 2 ಕೈಯಲ್ಲೂ. ಲೈಟ್ ಬೇಬಿ ಪಿಂಕ್ ಕಲರು, ತುಂಬ ಚೆನ್ನಾಗಿತ್ತು ಹಾಕ್ಕೊಂಡಾಗ. ಬಟ್ ಈ ನೇಲ್ ಪಾಲಿಷ್ದೆಲ್ಲ ಅದೇ ಪ್ರಾಬ್ಲಮ್, ಹಾಕ್ಕೊಂಡಾಗ ಚೆನ್ನಾಗಿರುತ್ತೆ, ಅದು ಹೋಗೋಕ್ಕೆ ಶುರುವಾಗದಾಗ ಒಂಥರ ಚೆನ್ನಾಗೇ ಇರಲ್ಲ. ಸೊ ಟೇಕಿಂಗ್ ಆಫ್ ದ ನೇಲ್ ಪಾಲಿಷ್. ನೇಲ್ ಪಾಲಿಷ್ ಎಲ್ಲ ತೆಗೆದಿದ್ದಾಯಿತು ಕ್ಲೀನಾಗೆ. ಈಗ ಫೈಲ್ ಮಾಡ್ತೀನಿ, ಶೇಪ್ ಮಾಡ್ತೀನಿ. ತುಂಬ ಉಗುರೇನು ಉದ್ದ ಇಲ್ಲ, ಸೊ ಜಸ್ಟ್ ಬಫ್ ಮಾಡ್ದಂಗೆ ಐ ವಿಲ್ ಜಸ್ಟ್ ಶೇಪ್ ಇಟ್ ಅ ಲಿಟಲ್ ಬಿಟ್ ಅಷ್ಟೇ. ಎಮ್ರಿ ಫೈಲ್ ಅಂತೆಲ್ಲ ಸಿಗುತ್ತೆ, ಬಟ್ ಐ ಪ್ರಿಫರ್ ಟು ಯೂಸ್ ದ ಗುಡ್ ಓಲ್ಡ್ ಒನ್. ಅದೇ ನೇಲ್ ಫೈಲ್ ಬರುತ್ತೆ ಗೊತ್ತಾ, ಹಳೆ ಕಾಲದ್ದು. ಅದೇ ಕನ್ವೀನಿಯಂಟ್, ಇದನ್ನು ಯೂಸ್ ಮಾಡ್ತೀನಿ. ಲೈಟಾಗಿ ಈ ಕಾರ್ನರ್ಸ್ ಮಾತ್ರ ಒಂಚೂರು ರೌಂಡ್ ಶೇಪ್ ಮಾಡೋದು ಅಷ್ಟೇ, ಏಕೆಂದರೆ ಅಂತ ಏನು ಉದ್ದ ಇಲ್ಲ ಉಗುರು. ಆಲ್ಮೋಸ್ಟ್ ಡನ್ ಒಂದು ಕೈಯಿಂದ. ನಾನು ಈ ಕ್ಯೂಟಿಕಲ್ ಕ್ರೀಮು ಅದೆಲ್ಲ ಏನೂ ಹಾಕಲ್ಲ. ಅದು ಕನ್ನಡದಲ್ಲಿ ಏನಂತಾರೆ, ಕ್ಯೂಟಿಕಲ್ಸ್ ಗೊತ್ತಿಲ್ಲ. ಈ ಉಗ್ರ ಹತ್ರ ಇಲ್ಲಿ ಚರ್ಮ ಬೆಳೆಯುತ್ತೆ ಗೊತ್ತಾ, ಇಲ್ಲಿ ಎಂಡಲ್ಲಿ. ಅದೆಲ್ಲ ನಾರ್ಮಲಾಗಿ ಪಾರ್ಲರ್ಗೆ ಹೋದರೆ ಅದಕ್ಕೆಲ್ಲ ಒಂದು ಕ್ರೀಮ್ ಹಚ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಸೋಪಿ ವಾಟ್ರಲ್ಲಿ ಕೈ ಇಟ್ಕೊಂಡು ಆಮೇಲೆ ಅದನ್ನೆಲ್ಲ ಪುಷ್ ಮಾಡ್ತಾರಲ್ವ. ಅದ್ಯಾವುದು ನಾನು ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ನನಗಂಥದ್ದು ಪ್ರಾಬ್ಲಮ್ ಇಲ್ಲ. ಆಮೇಲೆ ಅದು ಸುಮ್ಮನೆ ಯಾಕೆ ಹಾಗೆಲ್ಲ ತಳ್ಳಿ ಒಂದೊಂದ್ಸತಿ ಗಾಯ ಆಗಿಬಿಡುತ್ತೆ ಗೊತ್ತಾ. ಎಸ್ಪೆಷಲಿ ಒಂದೊಂದ್ಸತಿ ಪಾರ್ಲರಲ್ಲಿ ಮಾಡಿಸ್ಕೊಂಡಾಗ ಅದೇನೋ ಕಟ್ ಮಾಡೋವಾಗ ಒಂದೊಂದ್ಸತಿ ಗಾಯ ಆದಂಗೆ ಆಗುತ್ತೆ. ಅದು ತುಂಬ ನೋವುತ್ತೆ, ಹಿಂಸೆ ಅದು. ನನಗೆ ಅಷ್ಟು ಅದು ಸರಿ ಹೋಗಲ್ಲ, ಅದಕ್ಕೆ ನಾನು ಅದೆಲ್ಲ ಮಾಡಿಸ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಮನೇಲಿ ಇಷ್ಟೇ, ನಾನು ಹೇಳೋದಲ್ಲ, ಸಿಂಪಲ್ ಆ್ಯಂಡ್ ಈಸಿ ಅಂತ ಅಂದ್ಬಿಟ್ಟು. ಹಾಂ, ಸೊ 2 ಬೆಟ್ಟಿಂದು 2 ಕೈನ ಬೆಟ್ಗಳದ್ದು ಉಗುರನ್ನ ಶೇಪ್ ಮಾಡಾಯಿತು. ವೆರಿ ಸಿಂಪಲ್. ಈಗ ಇದನ್ನು ಆ್ಯಕ್ಚುಲಿ ಏನಂತ ಕರೀತಾರೆ, ಬಫರ್. ಇದರಲ್ಲಿ ನೀವು ನೋಡ್ದಂಗೆ ಇದು ಓಪನ್ ಮಾಡಿಲ್ಲ, ಹೊಸ್ತು. ಓಪನ್ ಮಾಡ್ತೀನಿ. ಹಾಂ, ನಿಮ್ಗೆ ಕಾಣಿಸುತ್ತಲ್ವ, ಇದು ಆಲ್ ದ ಸೈಡ್ಸ್ ಬೇರೆ ಬೇರೆ ಥರ ಇದೆ. ಅದ್ರ ಮೇಲೆ ಬರೆದಿರುತ್ತೆ. ಈ ಗ್ರೇ ಕಲರ್ ಇದ್ದರೆ ಅದು ಒಂದಕ್ಕೆ ಯೂಸ್ ಮಾಡೋದಕ್ಕೆ, ಆಮೇಲೆ ಈ ಕಡೆ ಸೈಡ್ ಬೇರೆದಕ್ಕೆ ಅದ್ರ ಮೇಲೆ ಹಾಕಿರ್ತಾರೆ. ಆಮೇಲೆ ಒಂದೊಂದ್ಸತಿ ಈ ಉಗುರ ಮೇಲೆ ಒಂಥರ ಲೈನ್ ಥರ ಗೆರೆ ಬಿದ್ದಿರುತ್ತೆ ಗೊತ್ತಾ, ಅದನ್ನೆಲ್ಲ ಬಫ್ ಮಾಡೋದಕ್ಕೆ ಒಂದು ಸೈಡು, ಆಮೇಲೆ ಪಾಲಿಷ್ ಮಾಡೋಕ್ಕೆ ಒಂಥರ ಶೈನ್ ಬರೋದಕ್ಕೆ ಒಂದು ಕಡೆ, ಆ ಥರ ಇರುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಆ್ಯಕ್ಚುಲಿ ವೆರಿ ಫಾಸ್ಟ್ ಆ್ಯಂಡ್ ವೆರಿ ಎಫಿಷಿಯೆಂಟ್, ವೆರಿ ಕ್ವಿಕ್, ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಇದನ್ನು ಇವಾಗ, ಅಯ್ಯೋ ನಂಗೆ ಕನ್ನಡಕ ಬೇಕು. ರಿಮೂವ್ಸ್. ಇದ್ರ ಮೇಲೆ ಇದೆ ನೋಡಿ, ಸ್ಟೆಪ್ 1 ಫೈಲ್ ಮಾಡೋಕ್ಕೆ. ಫೈಲ್ ಅಂತಂದರೆ ಅದೇ ಉಗುರನ್ನ ಶೇಪ್ ಮಾಡೋದಕ್ಕೆ. ನಾನು ಆಗಲೇ ಹೇಳಿದ್ನಲ್ಲ, ಕೆಲವರು ಬೇರೆದು ಯೂಸ್ ಮಾಡ್ತಾರೆ ಅಂತ, ಆದರೆ ನನಗೆ ಇದೇ ಕನ್ವೀನಿಯೆಂಟು.
ಸೊ ನೆಕ್ಸ್ಟ್ ಒನ್ನು ರಿಮೂವ್ಸ್ ರಿಜಸ್. ಅದೇ ನಾ ಹೇಳದ್ನಲ್ಲ, ಉಗುರ ಮೇಲೆ ಒಂಥರ ಲೈನ್ ಉದ್ದುದ್ದ ಗೆರೆಗಳು ಬಿದ್ದಿರುತ್ತೆ ಅಂತ, ಅದನ್ನು ತೆಗಿಯೋದಕ್ಕೆ. ಈಗ ರಿಡ್ಜಸ್ ಎಲ್ಲ ತೆಗೆದೆ ಅಲ್ವಾ. ಈಗ ಸ್ಟೆಪ್ 3 ಬಫ್ ಮಾಡೋದು ಅಂದರೆ ಚೆನ್ನಾಗಿ ಹಿಂಗೆ ಮಾಡಿದಾಗ ಒಂಥರ ಪಾಲಿಷ್ ಮಾಡ್ದಂಗೆ ಒಂಥರ ಒಳ್ಳೆ ಶೈನಿಂಗ್ ಆಗುತ್ತೆ. ಮನೇಲಿ ಯಾರಾದರೂ ದೊಡ್ಡವ್ರು ಇದ್ದಿದ್ರೆ ಇವತ್ತು ಖಂಡಿತ ನಾನು ಬೈಸ್ಕೊತಾ ಇದ್ದೆ, ನಿನಗೇನು ಗೊತ್ತು ಇಲ್ವಾ ಉಗುರು ಕತ್ತರಿಸೋಕ್ಕೆ, ಯಾವ ಹೊತ್ತಲ್ಲಿ ಕುತ್ಕೊಂಡು ಏನು ಕೆಲಸ ಮಾಡ್ತಾ ಇದೆಯಾ ನೋಡು, ಅದು ಡೈನಿಂಗ್ ಟೇಬಲ್ ಮೇಲೆ ಅಂತ ಅಲ್ವಾ. ಹಿಂದಿನ ಕಾಲದಲ್ಲೆಲ್ಲ ಸಂಜೆ ಆದಮೇಲೆ ಉಗುರು ಕತ್ತರಿಸ್ಬಾರ್ದು, ಆಮೇಲೆ ಐ ಥಿಂಕ್ ಈವನ್ ಮಂಗಳವಾರ ಶುಕ್ರವಾರ ಸಲೂನ್ಗೆ ಹೋಗ್ಬಾರ್ದು, ಹೇರ್ ಕಟ್ ಮಾಡಿಸ್ಕೋಬಾರ್ದು ಅನ್ನೋ ಥರನೇ ಉಗುರು ಕತ್ತರಿಸ್ಬಾರ್ದು ಅಂತೆಲ್ಲ ಹೇಳೋರಲ್ವಾ. ಈಗ ಕಾಲ ಎಷ್ಟು ಬದಲಾಗಿದೆ ಅಲ್ವಾ. ಅಂದರೆ ಆಗ ಸಂಜೆ ಹೊತ್ತು ಉಗುರು ಕತ್ತರಿಸ್ಬಾರ್ದು ಅಂತ ಯಾಕೆ ಅನ್ನೋರು ಹೇಳಿ, ಆಗ ಎಲೆಕ್ಟ್ರಿಸಿಟಿ ಇರ್ತಾ ಇರಲಿಲ್ಲ, ಕರೆಂಟ್ ಹೋದಾಗ ಕತ್ಲೆನಲ್ಲಿ ಇನ್ನೇನಾದ್ರು ಚರ್ಮ ಕತ್ತರಿಸ್ಕೊಂಬಿಟ್ರೆ ಅಂತ ಆ ಒಂದು ಕನ್ಸರ್ನಿಂದ ಹೇಳೋರು. ಆಮೇಲೆ ಜೊತೆಗೆ ಎಲ್ಲದಕ್ಕೂ ಒಂದು ನಿಗದಿತ ಟೈಮ್ ಇರಬೇಕಲ್ವ, ಇಂಥ ಟೈಮಲ್ಲಿ ಈ ಕೆಲಸ ಮಾಡಬೇಕು ಅಂತ. ಇಲ್ಲದಿದ್ರೂ ಒಂದು ಡಿಸಿಪ್ಲಿನ್ನೇ ಇರಲ್ಲ, ಯಾವಾಗಲೂ ಎದ್ದೇಳು ಏನೋ ಮಾಡು, ಒಂದು ಶಿಸ್ತಿರಲ್ಲ ಜೀವನದಲ್ಲಿ. ಅದಕ್ಕೆ ಅದೆಲ್ಲ ಹೇಳೋರು. ಆದರೆ ಇವಾಗಿನ ಈ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಟೈಮ್ ಸಿಕ್ಕಿದಾಗ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೋಬೇಕು. ಏಕೆಂದರೆ ಹಂಗಾಗೋಗಿದೆ ಇವಾಗ. ಈ ಓಟ ಎಲ್ಲರೂ ಓಡ್ತಾ ಇರ್ತೀವಿ, ಕಾನ್ಸ್ಟೆಂಟ್ ರನ್ನಿಂಗ್ ಆ್ಯಂಡ್ ಕಾನ್ಸ್ಟೆಂಟ್ ಸ್ಟ್ರೆಸ್. ಈಗ ನೆಕ್ಸ್ಟ್ ಇಸ್ 4th ಒನ್, ಪಾಲಿಷ್ ಆ್ಯಂಡ್ ಶೈನ್. ಎಲ್ಲನೂ ಅದೇನೆ, ಪಾಲಿಷ್ ಮಾಡು. ಓಕೆ, ಐ ಥಿಂಕ್ ಐ ಆಮ್ ಆಲ್ಮೋಸ್ಟ್ ಡನ್. ನಂದು ಮೆನಿಕ್ಯೂರ್ ಈ ಥರ ಒಂದು ಸೂಪರ್ ಫಾಸ್ಟ್ ಮೆನಿಕ್ಯೂರ್ ನೋಡಿದಿರ, ನನ್ನ ಮೆನಿಕ್ಯೂರ್ ಆಯಿತು. ಈಗ ಕಾಲ್ದು ಪೆಡಿಕ್ಯೂರ್ ಫಸ್ಟ್ ಮಾಡ್ಕೊಳ್ಳಾ ಅಥವಾ ಕೈದೆಲ್ಲ ಮುಗಿಸ್ಕೊಂಬಿಡ್ಲಾ? ಬೇಡ, ಕಾಲು ಪೆಡಿಕ್ಯೂರ್ ಮಾಡ್ಕೊಂಬಿಡ್ತೀನಿ. ಕಾಲು ನೇಲ್ ಕಟ್ ಮಾಡಿ, ಕಾಲಿನ ಬೆಟ್ಟಿಗೆ ನೇಲ್ ಪಾಲಿಷ್ ಹಾಕಿಲ್ಲ, ಸೊ ಜಸ್ಟ್ ಶೇಪ್ ಮಾಡಿ ಆಮೇಲೆ ಒಂದು ಪ್ರಾಡಕ್ಟ್ ಅದು ಗೋರ್ಧನ್ ನಂಗೆ ತರಿಸ್ಕೊಟ್ರು, ತುಂಬ ಹೆಲ್ಪ್ಫುಲ್ ಆಗಿದೆ. ಅದನ್ನು ಶೇರ್ ಮಾಡ್ತೀನಿ ಏನು ಅಂತ. ಇರಿ, ಫಸ್ಟು ನೇಲ್ ಕಟ್ ಮಾಡಿಬಿಟ್ಟು ನೇಲ್ ಪಾಲಿಷ್ ಇಲ್ಲ, ನೇಲ್ ಕಟ್ ಮಾಡಿಬಿಡ್ತೀನಿ. ಕಾಲಿನ ಉಗುರು ಎಲ್ಲ ಕಟ್ ಮಾಡಿದ್ದಾಯಿತು. ನಾನು ಕಂಟಿನ್ಯೂಸ್ ಆಗಿ ನೇಲ್ ಪಾಲಿಷ್ ಹಾಕಿದರೆ ಆಮೇಲೆ ನೇಲ್ ಪಾಲಿಷ್ ತೆಗೆದಾಗ ಒಂದು ವಾರ 15 ದಿನ ಆ ಥರ ಬಿಟ್ಬಿಡ್ತೀನಿ. ಮತ್ತೆ ಇಮಿಡಿಯೇಟಾಗಿ ನೇಲ್ ಪಾಲಿಷ್ ಹಾಕೋಕ್ಕೆ ಹೋಗಲ್ಲ, ಅವಶ್ಯಕತೆ ಇದ್ದರೆ ಮಾತ್ರ ಯೂಸ್ ಮಾಡ್ತೀನಿ, ಇಲ್ಲ ಅಂದರೆ ಹಾಗೆ ಬಿಟ್ಬಿಡ್ತೀನಿ. ಏಕೆಂದರೆ ಯಾವಾಗಲೂ ಕಂಟಿನ್ಯೂಸ್ ಆಗಿ ನೇಲ್ ಪಾಲಿಷ್ ಹಾಕಿದರೆ ಉಗುರೆಲ್ಲ ಒಂಥರ ಡಿಸ್ಕಲರೇಷನ್ ಬಂದ್ಬಿಡುತ್ತೆ, ಒಂಥರ ಮಸ್ಕ್ ಬಣ್ಣ ಆಗೋಗುತ್ತೆ. ಅದು ಒಳ್ಳೆಯದಲ್ಲ, ಏಕೆಂದರೆ ಅದು ಬ್ರೀದ್ ಮಾಡಬೇಕಲ್ವ, ಉಗುರು ಒಂಥರ ಗಾಳಿ ಆಡ್ದಂಗೆ ಆಡಬೇಕು. ಸೊ ಹಾಗಾಗಿ ಅವಾಗವಾಗ ನೇಲ್ ಪಾಲಿಷ್ ತೆಗೆದ್ಮೇಲೆ ಒಂದು ಸ್ವಲ್ಪ ದಿನ ಹಾಗೆ ಬಿಟ್ಬಿಟ್ಟಿರ್ತೀನಿ. ಆ್ಯಂಡ್ ಈಗ ನಿಮ್ಗೊಂದು ಪ್ರಾಡಕ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತಂದೆ ಅಲ್ವಾ. ಆ್ಯಕ್ಚುಲಿ ದಿಸ್ ಇಸ್ ವೆರಿ ಕನ್ವೀನಿಯೆಂಟ್ ಆ್ಯಂಡ್ ವೆರಿ ಹೆಲ್ಪ್ಫುಲ್. ಆ್ಯಂಡ್ ಎಸ್ಪೆಷಲಿ ನಿಮಗೆ ಟೈಮ್ ಕನ್ಸ್ಟ್ರೆಂಟ್ ಇದ್ದು ಪಾರ್ಲರ್ಗೆ ಹೋಗೋಕ್ಕಾಗಲ್ಲ ಅಂತಂದರೆ ನೀವು ಮನೇಲೇ ಮೇಂಟೈನ್ ಮಾಡ್ಬೋದು. ಇದು ಎಲೆಕ್ಟ್ರಿಕ್, ಅಂದರೆ ಮನೇಲೇ ರೀಚಾರ್ಜ್ ಮಾಡ್ಕೋಬೋದು. ಬೇರೆ ಬೇರೆ ಬ್ರ್ಯಾಂಡ್ಗಳು ಬೇಕಾದಷ್ಟಿದೆ, ನಿಮ್ಮ ಪ್ರೈಸ್ ರೇಂಜ್ಗೆ ಇದಕ್ಕೆಲ್ಲ ಸಿಗುತ್ತೆ, ಎಲ್ಲ ಥರ ವೆರೈಟಿಗಳು ಸಿಗುತ್ತೆ. ಅಫ್ಕೋರ್ಸ್ ಇದು ಯಾವುದೇ ಥರ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ, ಇದು ಗೋರ್ಧನ್ ನನಗೆ ತರಿಸ್ಕೊಟ್ಟಿದ್ರಿಂದ, ಬಿಕಾಸ್ ಇಟ್ಸ್ ವೆರಿ ಕನ್ವೀನಿಯೆಂಟ್, ಐ ಆಮ್ ಶೇರಿಂಗ್ ದಿಸ್ ವಿತ್ ಯು. ಇದಕ್ಕಿಲ್ಲೊಂದು ಪುಟ್ಟ ಲೈಟ್ ಕೂಡ ಇದೆ, ಸೊ ನಿಮಗೆ ಕಾಣಿಸುತ್ತೆ ಎಲ್ಲಿ ಮಾಡ್ಕೋತಾ ಇದ್ದೀರಾ ಅಥವಾ ಕರೆಕ್ಟಾಗೆಲ್ಲ ಸ್ಕಿನ್ ಕ್ಲೀನ್ ಆಗಿದೆಯಾ ಇಲ್ವಾ ಅಂತನೂ. ಸೊ ಇಟ್ಸ್ ವೆರಿ ಎಫಿಷಿಯಂಟ್, ಹ್ಯಾಂಡಿ ಆ್ಯಂಡ್ ಕನ್ವೀನಿಯೆಂಟ್. ಅಬ್ಬಾ, ಇವಾಗ ನಾನು ಕೈ ಕಾಲು ತೊಳ್ಕೊಂಬಂದು ಮಾಯಿಶ್ಚರೈಸರ್ ಹಚ್ಕೊಂಬಿಟ್ರೆ ನನ್ನ ಸಿಂಪಲ್ ಹೋಮ್ ಮೆನಿಕ್ಯೂರ್ ಪೆಡಿಕ್ಯೂರ್ ಕೆಲಸ ಮುಗೀತು. ಆ್ಯಂಡ್ ಈಗ ನಾನು ಗೋವರ್ಧನ್ ಹೇಳ್ದಂಗೆ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡ್ತೀನಿ. ಆಮೇಲೆ ತಿರ್ಗಾ ಸಂಜೆ ರೊಟೀನ್ ಇರುತ್ತಲ್ಲ, ದೇವ್ರ ದೀಪ ಹಚ್ಚು, ರಾತ್ರಿಗೆ ಏನಾದರೂ ಅಡುಗೆ ಮಾಡು, ಆಮೇಲೆ ನಾಳೆ ಮತ್ತೆ ಮಂಡೇ ಶೂಟಿಂಗಿಗೆ ರೆಡಿ ಆಗು. ನೋಡಿ, ಈ ಸಿಂಪಲ್ ಆ್ಯಂಡ್ ಈಸಿ ಮೆನಿಕ್ಯೂರ್ ಪೆಡಿಕ್ಯೂರ್ನ ಮನೇಲೆ ನೀವು ಟ್ರೈ ಮಾಡಿ.
ಇಷ್ಟ ಆಗ್ಬೋದು ನಿಮಗೆ. ಆದರೆ ಒಂದು ವಾರ್ನಿಂಗ್, ನಿಮ್ಮ ಗಂಡಂದ್ರಾಗಲಿ ಅಥವಾ ಮನೆಯವರಾಗಲಿ ಯಾರಾದರೂ ಬೈದರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲಪ್ಪ. ಸರಿ, ಹಾಗಾದರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಟು ಆಲ್ ಆಫ್ ಯು. ಇದು ಜರ್ನಿ ಆಫ್ ಲೈಫ್ ಪಾಸಿಟಿವ್ಲಿ ವಿತ್ ಸ್ಮೈಲ್ ಆ್ಯಂಡ್ ಲವ್. ನಮಸ್ಕಾರ.